ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಜೈಲೂಟ ಫಿಕ್ಸ್. ಜೈಲಿಗೆ ಹೋದ್ಮೇಲೆ ಜೈಲೂಟನೇ ತಿನ್ನಬೇಕು. ಪವಿತ್ರ ಗೌಡಗೆ ಮನೆ ಊಟ ಕೊಡಲು ಹೈಕೋರ್ಟ್ ಒಪ್ಪಿಲ್ಲ. ಮನೆ ಊಟ ನೀಡಿದರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗಲಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳಿರೋದು ಇವತ್ತು. ಮನೆ ಊಟ ನಿರೀಕ್ಷಿಸಿದ್ದ ಪವಿತ್ರ ಗೌಡಗೆ ಈಗ ಬಿಗ್ ಶಾಕ್ ಇದು. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಜೈಲೂಟ ಫಿಕ್ಸ್. ಜೈಲಲ್ಲಿದ್ದ ಮೇಲೆ ಜೈಲೂಟ ತಿನ್ನಬೇಕು. ಜೈಲಿಗೆ ಹೋಗೋ ರೀತಿಯಲ್ಲಿ ಮಾಡಿರುವಂಥ ಕೆಲಸಗಳನ್ನು ಮಾಡಿದರೆ ಅಲ್ಲಿದೆ ತಿನ್ನಬೇಕು. ಮನೆಯಲ್ಲಿರೋ ರೀತಿಯಲ್ಲಿ ಕೆಲಸ ಮಾಡಿದರೆ ಮನೆಯದೇ ತಿನ್ನಬೇಕು. ನಾವು ಸ್ವಲ್ಪ ಖಾರವಾಗಿ ಹೇಳ್ತಾ ಇದ್ದೀವಿ, ಹೈಕೋರ್ಟ್ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಹೇಳಿದ್ದಾರೆ. ಕಾರಣ ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘನೆ ಆಗುತ್ತೆ ಅನ್ನುವಂಥದ್ದು ತುಂಬ ಸಾಫ್ಟಾಗಿ ಹೇಳಿದ್ದಾರೆ. ಪದೇ 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 ಒಂದೊಂದೇ ವಿಚಾರಗಳನ್ನು ಕೇಳ್ಕೊಂಡು ಕೂತ್ಕೊಂಡಾಗ ಕಷ್ಟ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ಈಗ ಹಿಂದೆಯೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು. ಏನು ಎಲ್ಲರಿಗೂ ಕೂಡ ಒಂದೇ ಅಲ್ವಾ, ಇವರೇನು ಸ್ಪೆಷಲ್? VIP ಜೈಲ್ಗಳಲ್ಲೂ ಕೂಡ ಆರೋಪಿಗಳು VIP VVIP ಈ ಥರ ಟ್ರೀಟ್ಮೆಂಟ್ ಮಾಡುವಂಥ ಪರಿಸ್ಥಿತಿ ಇದೆಯಾ ಅಂತ ಅನೇಕ ಬಾರಿ ಈ ರೀತಿಯಾಗಿ ವಾದಗಳು ಬಂದಿವೆ. ಕೋರ್ಟ್ ಕೂಡ ತುಂಬ ಸಾಫ್ಟ್ ಆಗಿ ಹೇಳಿದೆ, ಚಾಟಿ ಏನು ಬೀಸಿಲ್ಲ ಅಲ್ವಾ? ಖಂಡಿತ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಕೋರ್ಟ್ ಹೇಳುವಂತ ಸಂದರ್ಭದಲ್ಲಿ ಒಂದು ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಕೂಡ ಏನು ಉಲ್ಲೇಖವನ್ನ ಮಾಡಿರುವಂತದ್ದು. ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನಗಳನ್ನ ಕೊಟ್ಟಿದೆ. ವಿಶೇಷ ಸವಲತ್ತುಗಳನ್ನ ನೀಡುವಂತ ಸಂದರ್ಭದಲ್ಲಿ ಕೇರ್ಫುಲ್ ಆಗಿರಬೇಕು. ಜೊತೆಗೆ ಮನೆ ಊಟವನ್ನ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನೀಡಲಿಕ್ಕೆ ಅವಕಾಶ ಇದೆ. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಈ ರೀತಿಯಲ್ಲಿ ಊಟವನ್ನ ಕೊಡ್ಬೇಕು, ವಾರಕ್ಕೊಮ್ಮೆ ಕೊಡ್ಬೇಕು ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಯಾವ ನಿಯಮಗಳನ್ನ ಪಾಲನೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಹೈಕೋರ್ಟ್ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸವಲತ್ತನ್ನ ಕೊಡುವಂತದ್ದು ಕಾನೂನು ಬಾಹಿರ, ಸುಪ್ರೀಂ ಕೋರ್ಟ್ ನ ಆದೇಶದ ಉಲ್ಲಂಘನೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಒಂದು ಆದೇಶದಲ್ಲಿ ಮತ್ತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಮತ್ತು ಜೈಲಿನ ಕೈಪಿಡಿ ಅಂದ್ರೆ ಜೈಲ್ ಮ್ಯಾನ್ಯುವಲ್ ಅಂತ ಏನ್ ಹೇಳ್ತೀವಿ, ಜೈಲ್ ಮ್ಯಾನ್ಯುವಲ್ ನಲ್ಲಿ ಯಾವುದೇ ರೀತಿಯ ಅವಕಾಶಗಳು ಕೂಡ ಮನೆ ಊಟವನ್ನ ಕಲ್ಪಿಸಬೇಕು ಅಂತ ಹೇಳಿ ಕೂಡ ಎಲ್ಲೂ ಕೂಡ ಇಲ್ಲ. ಆ ರೀತಿಯಲ್ಲಿ ಮನೆ ಊಟವನ್ನ ಕಲ್ಪಿಸೋದು ಅವಕಾಶ ಇಲ್ಲದೆ ಇದ್ರೂ ಕೂಡ ನ್ಯಾಯಾಲಯ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮತ್ತು ಈಗಾಗಲೇ ಏನು ಕೋರ್ಟ್ ಕೊಟ್ಟಂತ ಆದೇಶ ಏನಿತ್ತು ಅಂದ್ರೆ ವಾರಕ್ಕೊಮ್ಮೆ ಕೊಡ್ಬೇಕು ಮನೆ ಊಟ ಅಂತ ಹೇಳಿ ಕೊಡ್ಬೇಕಿದ್ದಂತ ಆದೇಶ ಏನಿತ್ತು, ಆದೇಶಕ್ಕೆ ಈಗ ತಡೆಯಾಜ್ಞೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಕೇವಲ ಪವಿತ್ರ ಗೌಡ ಅಥವಾ ದರ್ಶನ್ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಬೇರೆ ಯಾವ ಆರೋಪಿಗಳು ಮನೆ ಊಟವನ್ನ ಕೇಳಿದ್ರೆ ಅಥವಾ ವಿಶೇಷವಾದ ಸೌಲಭ್ಯಗಳನ್ನ ಕೇಳಿದ್ರೆ ಆ ಸೌಲಭ್ಯಗಳನ್ನ ಕೇಳುವಂತ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮಗಳೇನಿತ್ತು ಆ ಕ್ರಮಗಳನ್ನ ಪಾಲನೆಯನ್ನ ಮಾಡ್ಬೇಕು. ಆ ಕ್ರಮಗಳನ್ನ ಪಾಲನೆಯನ್ನ ಮಾಡ್ಲಿಲ್ಲ ಅಂದ್ರೆ ಆಗ್ಬೇಕಾದಂತ ಕಾನೂನು ಕ್ರಮಗಳೇನಿತ್ತು ಆ ಕ್ರಮಗಳನ್ನ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಈ ಪ್ರಕರಣದಲ್ಲಿ ಅದರಲ್ಲೂ ಕೂಡ ದರ್ಶನ್ ಪ್ರಕರಣದಲ್ಲಿ ಜಾಮೀನನ್ನ ಏನು ವಜಾವನ್ನ ಮಾಡುವಂತ ಸಂದರ್ಭದಲ್ಲಿ ಏನಿದೆ ಹೈಕೋರ್ಟ್ ನೀಡಿದಂತ ಜಾಮೀನನ್ನ ರದ್ದು ಮಾಡುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡುತ್ತೆ. ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳನ್ನ ಕೊಟ್ಟರೆ ಆ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಲೆದಂಡ ಆಗುತ್ತೆ. ಅಂದ್ರೆ ಮುಂದೊಂದು ದಿನ, ಯಾಕಂದ್ರೆ ರಾಜ್ಯಾತಿಥ್ಯವನ್ನ ಪಡ್ಕೊಂಡು ಇದೇ ದರ್ಶನ್ ಮತ್ತು ಆತನ ಗ್ಯಾಂಗ್ ಏನಿತ್ತು ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಆಗಿದ್ರು. ಆ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಆದ ಬಳಿಕ ರಾಜ್ಯಾತಿಥ್ಯ ಕೆಲವೊಂದು ವಿಡಿಯೋ ತುಣುಕುಗಳು ಜೊತೆಗೆ ಫೋಟೋ ಕಾಪಿಗಳೆಲ್ಲ ಕೂಡ ಹೊರಗಡೆ ಬಂದಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ FIR ಕೂಡ ಆಗಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಆದೇಶವನ್ನು ರದ್ದು ಮಾಡಬೇಕಾದ್ರೆ, ಜಾಮೀನು ಆದೇಶವನ್ನು ರದ್ದು ಮಾಡಬೇಕಾದ್ರೆ ಹೇಳಿತ್ತು ಒಂದು ಏನು ಸುತ್ತೋಲೆಯನ್ನು ಹೊರಡಿಸ್ತಾ ಇದೀವಿ, ಆ ಸುತ್ತೋಲೆ ಇಡೀ ದೇಶದ ಎಲ್ಲಾ ಜೈಲುಗಳಿಗೂ ಕೂಡ ಹೋಗಬೇಕು. ಆ ಜೈಲುಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಯಾವೊಬ್ಬ ಆರೋಪಿ ಅಥವಾ ವಿಚಾರಣಾಧೀನ ಆರೋಪಿ ಏನಿರ್ತಾನೆ ಆತನಿಗೆ ವಿಶೇಷ ಸವಲತ್ತುಗಳನ್ನ ಕೊಡುವಂತ ಅಧಿಕಾರಿಗಳಿಗೆ ಇದೊಂದು ಸುತ್ತೋಲೆ ಎಚ್ಚರಿಕೆಯ ಪಾಠ ಅನ್ನೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು, ಸುತ್ತೋಲೆಯನ್ನು ಕೂಡ ಹೊರಡಿಸಿತ್ತು. ಅಂದ್ರೆ ಆದಂತ ಬೆಳವಣಿಗೆಗಳೇಂತೂ ಆ ಬೆಳವಣಿಗೆಗಳನ್ನ ಮತ್ತೆ ಏನು ನೆನಪು ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಈಗ ಹೈಕೋರ್ಟ್ ಮಾಡಿರುವಂತದ್ದು. ಅಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಉಲ್ಲಂಘನೆಯನ್ನ ಮಾಡಬಾರದು ಅಂತೇಳಿ ಕೂಡ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಹೀಗಾಗಿರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇದು ಬಹುದೊಡ್ಡದಾಗಿರುವಂಥ ಒಂದು ಸೆಟ್ ಆಗುತ್ತೆ. ಕಾರಣ ಅನೇಕರು ಹೋದಂಥ ಸಂದರ್ಭದಲ್ಲಿ ಮನೆ ಊಟವನ್ನು ಕೇಳ್ತಾ ಇದ್ದಾರೆ, ಅನೇಕರು ಅನೇಕ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೇಳ್ತಾರೆ, ಸವಲತ್ತುಗಳನ್ನು ಕೇಳ್ತಾ ಇದ್ದಾರೆ. ಹಾಸಿಗೆ ದಿಂಬು, ನನಗೆ ಅದು ಬೇಕು ಇದು ಬೇಕು, ನಂಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಊಟ ಚೆನ್ನಾಗಿದೆ. ಜೈಲೂಟಕ್ಕೆ FSSAI 4 ಸ್ಟಾರ್ ರೇಟಿಂಗ್ ಅನ್ನು ನೀಡಿದೆ. ಒಬ್ಬರಿಗೆ ಮನೆ ಊಟ ಕೊಟ್ಟರೆ ಎಲ್ಲರೂ ಕೂಡ ಕೇಳ್ತಾರೆ, ನೋ ಡೌಟ್. ಅದರಲ್ಲಿ ಕೊಲೆ ಆರೋಪಿಗಳಿಗೆ ಮನೆ ಊಟ ಸಾಧ್ಯ ಇಲ್ಲ ಅಂತ ಕಾರಾಗೃಹ ಇಲಾಖೆ ವಾದವನ್ನ ಮಾಡ್ತೀವತ್ತು. ಒಬ್ರು ಕೇಳಿದ್ರೆ ಇನ್ನೊಬ್ರು ಕೇಳ್ತಾರೆ, ಅವ್ರಿಗೆ ಕೊಟ್ಟಿದ್ದೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ? ಅವ್ರು ನಾಳೆ ಕೋರ್ಟಿಗೆ ಹೋಗ್ತಾರೆ. ಇದು ಯಾವ ರೀತಿ ತಾರತಮ್ಯ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದೇಂಗೆ ಕೊಡ್ತೀರಾ ಅನ್ನುವಂಥ ವಾದ ನಡೆದಿದೆ ಇವತ್ತು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಸಹಜವಾಗಿ ಈ ಪ್ರಶ್ನೆ ಎದ್ದೇಳೇ ಹೇಳುತ್ತೆ. ಈ ಅರ್ಜಿ ಇದು ಬಂದಿರುವಂಥ ಆದೇಶದ ಮೇಲೆ ಸೆಷನ್ಸ್ ಕೋರ್ಟ್ ಏನು ಕೊಟ್ಟಿತ್ತು ಅದರ ಆಧಾರದ ಮೇಲೆ
ಅನೇಕರು ಕೇಳ್ತಾರೆ, ನಮಗೂ ಕೂಡ ಮನೆ ಊಟದ ಸೌಲಭ್ಯನ ಕೊಡಿ ಅಂತ ಹೇಳಿ. ಹೈಕೋರ್ಟ್ ಇದನ್ನೇ ಪ್ರಮುಖವಾಗಿ ಕನ್ಸಿಡರ್ ಮಾಡಿದೆ ಅಂತ ಕಾಣಿಸ್ತಾ ಇದೆ. ಖಂಡಿತ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಹೇಳೋಂಥದ್ದು ಪ್ರತಿಯೊಬ್ಬರು ಕೂಡ ಯಾವ ಆರೋಪಿಗಳು ಕೂಡ ಇದುವರೆಗೂ ಕೂಡ ಜೈಲಿನ ಊಟ ಸರಿ ಇಲ್ಲ ಅಂತ ಹೇಳಿ ಏನು ದೂರನ್ನ ಮಾಡುವಂಥದ್ದಾಗ್ಲಿ ಅಥವಾ ಅದನ್ನ ತೆಗೆದುಕೊಂಡು ಕೋರ್ಟ್ನ ಮಟ್ಟಕ್ಕೆ ಹೋಗುವಂಥದ್ದಾಗ್ಲಿ ಅದನ್ನು ಕೂಡ ಮಾಡಿಲ್ಲ. ಯಾಕೆಂದ್ರೆ FSSAI ಏನಿತ್ತು ಅದು ಪ್ರತಿ ತಿಂಗಳಿಗೆ ಒಮ್ಮೆ ಪರಿಶೀಲನೆಯನ್ನ ಮಾಡುತ್ತೆ ಮತ್ತು ಸರ್ಪ್ರೈಸಿಂಗ್ ವಿಸಿಟ್ ಅನ್ನ ಮಾಡುತ್ತೆ. ಜೊತೆಗೆ ಅಲ್ಲಿ ಊಟದ ಪರಿಶೀಲನೆ, ಊಟ ಯಾವ ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿದೆಯಾ, ಒಳ್ಳೆ ಗುಣಮಟ್ಟದಲ್ಲಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಪ್ರತಿ ತಿಂಗಳಿಗೆ ಒಮ್ಮೆ ಪರಿಶೀಲನೆಯನ್ನ ಮಾಡುವಂಥದ್ದು ಮತ್ತು ಅಲ್ಲಿದ್ದಂಥ PDGಗಳೇನಿರ್ತಾರೆ ಅಂದರೆ ಜಡ್ಜ್ಗಳು ಅವರು ಕೂಡ ಜೈಲಿನ ಪರಪ್ನಗ್ರಹಕ್ಕಿರ್ಬೋದು, ಜೊತೆಗೆ ಬೇರೆ ಬೇರೆ ಜೈಲುಗಳೇನಿರ್ತವೆ ಅಂದರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಜೈಲುಗಳಿರುತ್ತೆ, ಅಲ್ಲೆಲ್ಲರಿಗೂ ಕೂಡ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಗಳೇನಿತ್ತು ಅವೆಲ್ಲನೂ ಕೂಡ ಅವಲೋಕನ ಮಾಡುವಂಥದ್ದು. ಆದರೂ ಕೂಡ ಈ ಗ್ಯಾಂಗ್ ಏನಿತ್ತು, ಈ ಗ್ಯಾಂಗು ಪದೇ ಪದೇ ಬೇರೆ ಬೇರೆ ವಿಚಾರಗಳು, ಈಗ ಹಾಸಿಗೆ ದಿಂಬಿನ ವಿಚಾರ ಇರ್ಬೋದು, ಬ್ಲಾಂಕೆಟ್ ಅನ್ನು ಪಡ್ಕೊಳ್ಳುವಂಥ ವಿಚಾರ ಇರ್ಬೋದು, ಜೊತೆಗೆ ಈಗ ಊಟದ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇರುವಂಥದ್ದು, ಕೆಲವೊಂದು ಬೇರೆ ಬೇರೆಯ ಟ್ಯಾಕ್ಟಿಕ್ಗಳನ್ನು ಮುನ್ನೆಲೆಗೆ ತರುವಂಥದ್ದು ಮತ್ತು ನ್ಯಾಯಾಲಯದ ಏನು ಸಮಯಾವಕಾಶ ಏನಿತ್ತು, ಕಾಲಾವಕಾಶವನ್ನು ದುರುಪಯೋಗನ ಪಡಿಸ್ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ SPP ಒಂದು ಆರೋಪವನ್ನು ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮೆಮೋವನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಆದರೆ ಈ ಊಟ ಏನು ವಾರಕ್ಕೊಮ್ಮೆ ಮನೆ ಊಟವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಪ್ರತಿದಿನವೂ ಕೂಡ ದಿನಕ್ಕೆ ಒಮ್ಮೆ ಮನೆ ಊಟವನ್ನು ಕಲ್ಪಿಸಬೇಕು ಅಂತ ಹೇಳಿತ್ತು. ಆದರೆ ಕಾರಾಗೃಹ ಇಲಾಖೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಮನೆ ಊಟವನ್ನು ಕೊಡಕ್ಕೆ ಹೋದಾಗ ಬೇರೆ ಎಲ್ಲ ಆರೋಪಿಗಳು ಕೂಡ ಕೇಳ್ತಾರೆ. ಅದೇ ರೀತಿಯಲ್ಲಿ ವಾರಕ್ಕೊಮ್ಮೆ ಊಟ ಕೊಟ್ಟಾಗಲೂ ಕೂಡ ಅದಕ್ಕೆ ಸಪ್ರೇಟ್ ಆಗಿ ಪರಿಶೀಲನೆಯನ್ನು ಮಾಡಬೇಕು, ಫುಡ್ ವೆರಿಫಿಕೇಶನ್ ಅನ್ನು ಮಾಡಬೇಕು. ಅದಾದ ನಂತರ ಜೈಲಿನ ಒಳಗಡೆ ಕಳಿಸ್ಬೇಕು. ಬೇರೆ ಬೇರೆ ಆರೋಪಿಗಳು ಕೂಡ ಇದೇ ಸೌಲಭ್ಯಗಳನ್ನು ಪಡ್ಕೊಂಡ್ರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಜೊತೆಗೆ ನಾವೇ ಜೈಲಿನ ಊಟವನ್ನು ಆ ಕಳಪೆ ಅನ್ನೋದನ್ನ ಪ್ರಮಾಣೀಕರಿಸಿದಂಗೆ ಆಗುತ್ತೆ, ಅಂದರೆ ಅದನ್ನು ನಾವೇ ಒಪ್ಕೊಂಡಂಗೆ ಆಗುತ್ತೆ ಅಂತೇಳಿ ಆಕ್ಷೇಪವನ್ನು ಎತ್ತಿತ್ತು. ಆಕ್ಷೇಪವನ್ನು ಎತ್ತಿ ಹೈಕೋರ್ಟ್ಗೆ ಬಂದು ಅರ್ಜಿಯನ್ನು ಹಾಕಿತ್ತು. ಅರ್ಜಿಯನ್ನು ಹಾಕಿ ಅರ್ಜಿ ವಿಚಾರಣೆ ಮಾಡೋ ಸಂದರ್ಭದಲ್ಲೂ ಕೂಡ ಏನು ಹೈಕೋರ್ಟ್ನ ಏಕಸದಸ್ಯ ಪೀಠ ಇದನ್ನೇ ಹೇಳಿರುವಂಥದ್ದು, ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದರೂ ಆದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಕ್ರಮ ಆಗುವಂಥ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ಯಾರು ಕೂಡ ಯೋಚನೆ ಮಾಡಿ ಪರಿಶೀಲನೆ ಮಾಡಿ ಮುಂದೆ ನಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅದಾದ ನಂತರ ಯಾರೊಬ್ಬರು ಕೂಡ ಅಂದರೆ ಎಲ್ಲ ಏನು ಆರೋಪಿಗಳಿರ್ತಾರೆ ಎಲ್ಲರಿಗೂ ಕೂಡ ಕಾನೂನು ಒಂದೇ, ಯಾವುದೇ ರೀತಿಯ ಕಾನೂನಿನ ಉಲ್ಲಂಘನೆ ಆಗಬಾರ್ದು, ಅವರು ದೊಡ್ಡವರಿದ್ರು ಅಷ್ಟೇ ಚಿಕ್ಕವರಿದ್ರು ಅಷ್ಟೇ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಮೂಲಕ ಇದೇ ರೀತಿಯ ಹೊಸ ಟ್ಯಾಕ್ಟಿಕ್ಗಳೇನಿತ್ತು ಅಂದರೆ ಈ ಗ್ಯಾಂಗಿನ ಟ್ಯಾಕ್ಟಿಕ್ಗಳು, ಕೋರ್ಟ್ಗೆ ಅರ್ಜಿಯನ್ನು ಹಾಕುವಂಥದ್ದು, ಅರ್ಜಿಯನ್ನು ಹಾಕಿ ಕಾಲ ವಿಳಂಬವನ್ನು ಮಾಡುವಂಥದ್ದು, ಅದಾದ ಬಳಿಕ ತಮ್ಮ ಸೌಲಭ್ಯವನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು, ಈ ರೀತಿಯ ಒಂದಷ್ಟು ಕೆಲಸಗಳನ್ನು ಮಾಡುತ್ತೆ. ಕೆಲಸಗಳನ್ನು ಮಾಡೋ ಹಿನ್ನೆಲೆಯಲ್ಲಿ ಏಕೆಂದರೆ ಕಳೆದ ಶನಿವಾರ ಕೂಡ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಏನು ಕಾರಾಗೃಹ ಇಲಾಖೆ ಅಧಿಕಾರಿಗಳ ವಿರುದ್ಧ ಹಾಕಿದ್ರು. ಯಾಕೆಂದರೆ ಕೋರ್ಟ್ ಈಗಾಗಲೇ ಆದೇಶವನ್ನು ಮಾಡಿದೆ, ಆದೇಶವನ್ನು ಮಾಡಿದ್ರು ಕೂಡ ಮನೆ ಊಟವನ್ನು ಕಲ್ಪಿಸ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅದನ್ನು ಅಧಿಕಾರಿಗಳಿಗೆ ಬೆದರಿಸುವಂಥ ಒಂದಷ್ಟು ಕೆಲಸಗಳು ಕೂಡ ಆಗಿತ್ತು. ಈಗ ಅದನ್ನು ಹೈಕೋರ್ಟ್ಗೆ ತಂದಿದ್ದಾರೆ. ಹೈಕೋರ್ಟ್ನಿಂದನೇ ಈಗ ತಡೆಯಾಜ್ಞೆಯನ್ನು ಪಡ್ಕೊಂಡಿರೋದು. ತಡೆಯಾಜ್ಞೆ ಅಂತ ಪಡ್ಕೊಂಡು ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಯಾರೊಬ್ಬರಿಗೂ ಜೈಲಿನ ಮ್ಯಾನ್ಯುವಲ್ ಅಂದರೆ ಜೈಲ್ ಕೈಪಿಡಿ ಏನಿದೆ, ಜೈಲಿನ ಕೈಪಿಡಿಯ ಪ್ರಕಾರವೇ ಪ್ರತಿಯೊಬ್ಬರಿಗೂ ಊಟದ ಸೌಲಭ್ಯಗಳನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಡುವಂಥದ್ದಾಗಲಿ ಅಥವಾ ಬೇರೆ ಬೇರೆ ಸೌಲಭ್ಯಗಳನ್ನು ಕೇಳಿ ಅದನ್ನು ಕೋರ್ಟ್ಗೆ ಅರ್ಜಿಯನ್ನು ತರುವಂಥದ್ದಾಗಲಿ ಈ ರೀತಿಯ ಕ್ರಮಗಳನ್ನು ಮಾಡಬಾರ್ದು ಅಂತೇಳಿ ಹೈಕೋರ್ಟ್ ಕೂಡ ಈಗ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪು ಏನಿದೆ ಒಂದು ಸೆಟ್ ಆಗುತ್ತೆ. ಅದೇನು ಅಂತಂದರೆ ನಾಳೆ ಯಾರೇ ದೊಡ್ಡವರೆಲ್ಲ ಜೈಲಿಗೆ ಹೋದರೂ ಕೂಡ ಏನೇ ತಪ್ಪು ಮಾಡಿದ್ರು ಕೂಡ ಮನೆ ಊಟದ ವಿಚಾರದಲ್ಲಿ ಒಂದು ಬ್ರೇಕ್ ಹಾಕುವಂಥದ್ದನ್ನು ಜೈಲಾಧಿಕಾರಿಗಳು ಕನ್ಸಿಡರ್ ಮಾಡಬೇಕಾಗತ್ತೆ. ಇಷ್ಟ ಬಂದಂಗೆ ಕೊಡೋಕ್ಕಾಗೋದಿಲ್ಲ. ಬರುತ್ತೆ, ಇತ್ತೀಚೆಗೆ ಏನೇನಾಗಿದೆ ಬೆಳವಣಿಗೆಗಳೆಲ್ಲ ಒಂದೊಂದಾಗಿಯೇ ಬರುತ್ತೆ.